ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಎಲ್ಲಿಯ ಜರ್ಮನಿ, ಎಲ್ಲಿಯ ಬೆಲ್ಜಿಯಂ, ಇನ್ನೆಲ್ಲಿಂದನೋ ಡ್ರಗ್ಸ್ ಬರುತ್ತೆ. ಆದರೆ ಇನ್ನೆಲ್ಲೋ ಸ್ಯಾಂಡಲ್ವುಡ್ನಲ್ಲಿ ಇನ್ಯಾರೋ ಕಲಾವಿದರಿಗೆ ಅದನ್ನ ಸೇವನೆ ಮಾಡ್ತಾರೆ, ಇನ್ಯಾರೋ ಸಪ್ಲೈ ಮಾಡ್ತಾರೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ನಮಗಿದು ಗೊತ್ತು ಯಾರು ಮಾಡ್ತಾರೆ ಅಂತ. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು, ಆದರೆ ಹೇಳೋಕೆ ನಾನು ರೆಡಿ ಇದ್ದೀನಿ ಅಂತ ಯಾವಾಗ ಹೇಳಿದ್ರು ಆಗ ದೊಡ್ಡ ಸ್ಫೋಟಕ ಆಯಿತು. ಇದೀಗ ಸಿಸಿಬಿ ಕಚೇರಿಯಲ್ಲಿ ಇಂದ್ರಜಿತ್ ಲಂಕೇಶ್ ಇದ್ದಾರೆ. ಸಿಸಿಬಿ ಎದುರು ಇಂದ್ರಜಿತ್ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಕ್ಷಣ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಹಲವು ನಟ ನಟಿಯರು ಹೆಸರನ್ನ ಬಹಿರಂಗಪಡಿಸಿದ್ರ, ಸ್ಯಾಂಡಲ್ವುಡ್ಗೂ ಡ್ರಗ್ಸ್ಗೂ ಲಿಂಕ್ ಸಾಕ್ಷ್ಯಗಳನ್ನೇನಾದ್ರೂ ಕೊಡ್ತಿದ್ದಾರಾ? ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಹಲವಾರು ದಶಕದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಪತ್ರಕರ್ತರು ಆಗಿದ್ದವರು. ಅವರ ತಂದೆಯವರ ಕಾಲದಿಂದಲೂ ಚಿಕ್ಕ ವಯಸ್ಸಿಂದಲೂ ಕೂಡ ಇಂಡಸ್ಟ್ರಿಯನ್ನ ಹತ್ತಿರದಿಂದ ಬಲ್ಲವರು. ಅವರೊಬ್ಬ ಸ್ವತಃ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಕಥೆಗಾರನಾಗಿ ಹಲವಾರು ಕಲಾವಿದರನ್ನ ನೋಡಿದವರು, ಎಲ್ಲರ ಜೊತೆ ಒಡನಾಟ ಇದ್ದವರು, ಸ್ಮಾಲ್ ಸ್ಕ್ರೀನಲ್ಲೂ ಕೆಲಸ ಮಾಡಿದವರು. ಅಂಥ ಒಬ್ಬ ವ್ಯಕ್ತಿ ಇದೀಗ ಹಲವಾರು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಯಾರು ಹೆಸರೇಳದೆ ಹೆಸರೇಳಕ್ಕೆ ನಾನು ರೆಡಿಯಾಗಿದ್ದೀನಿ, ಆದರೆ ನನಗೆ ಸೆಕ್ಯೂರಿಟಿ ಬೇಕು ಅಂತ ಪ್ರಶ್ನೆ ಮಾಡಿದವರು. ಜೊತೆಗೆ ಪೊಲೀಸರ ಇದುವರೆಗಿನ ಹಲವಾರು ಕೇಸ್ಗಳನ್ನು ಕೂಡ ಪ್ರಸ್ತಾಪ ಮಾಡಿದವರು. ರಾಜಕಾರಣಿಗಳ ಮಕ್ಕಳು, ಅವರಿಗೆ ಬಲಿಷ್ಠರು ಸಾಥ್ ಕೊಡ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟವರು. ಇದೆಲ್ಲದರ ಹಿಂದೆ ಇದ್ದಾರೆ. ಅವರ ಹೆಸರು ನಂಗೆ ಗೊತ್ತಿದೆ, ಆದರೆ ಹೇಳೋಕೆ ನನಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ರು. ತದನಂತರ ಪೊಲೀಸ್ ಕಮಿಷನರ್ ಆದಿಯಾಗಿ, ಹೋಮ್ ಮಿನಿಸ್ಟರ್ ಆದಿಯಾಗಿ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ, ಯಾರ ಹೆಸರು ಹೇಳಿ ಅಂದರು. ಇದೀಗ ಸಿಸಿಬಿ ಅವರಿಗೆ ಬುಲಾವ್ ಕೊಟ್ಟರು. ಇವತ್ತು ಬೆಳಗ್ಗೆ 11:45, 12 ಗಂಟೆಯ ಹತ್ತತ್ರ ಅವರು ಸಿಸಿಬಿ ಕಚೇರಿಗೆ ಬಂದರು. ಮಾಧ್ಯಮಕ್ಕೇನು ಮಾತಾಡೋಕೆ ಇಷ್ಟಪಡಲಿಲ್ಲ. ಅವ್ರ ಜೊತೆ ಮಾತಾಡಿದ ನಂತರದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಒಳಗಡೆ ಹೋದ್ರು ಇಂದ್ರಜಿತ್ ಲಂಕೇಶ್ ಅವರು. ಇಲ್ಲೀಗ ಒಳಗಡೆ ಏನಾಗ್ತಿರ್ಬೋದು, ಇಂದ್ರಜಿತ್ ಲಂಕೇಶ್ ಅವ್ರನ್ನ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ. ಅವ್ರಿಗೆ ಎಲ್ಲ ಪ್ರಶ್ನೆಗಳನ್ನ ಈಗಾಗಲೇ ಮಾಧ್ಯಮದಲ್ಲಿ ಏನೇನು ಮಾತಾಡಿದ್ರು ಅದಕ್ಕೆ ಪುರಾವೆಗಳನ್ನು ಕೇಳ್ತಾ ಹೋಗ್ತಾರೆ. ಅಫ್ಕೋರ್ಸ್ ಅವ್ರ ಕೈಲಿ ಗ್ಯಾಡ್ಜೆಟ್ಸ್ ಅಂತೂ ಇತ್ತು, ಲ್ಯಾಪ್ಟಾಪ್ ಆಗಲಿ ಅಥವಾ ಟ್ಯಾಬ್ ಆಗಲಿ, ಫೋನ್ ಆಗಲಿ, ಒಂದಷ್ಟು ವಿಡಿಯೋ ದಾಖಲೆಗಳನ್ನು, ಒಂದಷ್ಟು ಬೇರೆ ಮೆಟೀರಿಯಲ್ಗಳನ್ನು ಏನು ಬೇಕಾದರೂ ಕೊಡ್ಬೋದು. ಅವ್ರ ಹತ್ರ ಇರುವಂಥ ದಾಖಲೆಗಳನ್ನು ಬಿಕಾಸ್ ಅವ್ರು ಕೊಡೋಕೆ ರೆಡಿ ಆಗಿದ್ರು, ಮಾಹಿತಿಯನ್ನು ಕೊಡೋಕೆ ರೆಡಿ ಆಗಿದ್ರು. ಅವ್ರ ಕೈಲೊಂದು ಫೈಲ್ ಇದೆ. ಸೊ ಹಾಗಾಗಿ ಆ ಎಲ್ಲ ದಾಖಲೆಗಳನ್ನು ಹೊತ್ತಂತಹ ಇಂದ್ರಜಿತ್ ಲಂಕೇಶ್ ಸಿಸಿಬಿ, ಬೆಂಗಳೂರಿನ ಸಿಸಿಬಿಯ ಪ್ರಧಾನ ಕಚೇರಿ ಚಾಮರಾಜಪೇಟೆ ಫ್ಲೈಓವರ್ ಕೆಳಗಡೆ ಕಾರ್ನರ್ ಆಫೀಸ್ ಇದೆ. ತುಂಬ ಜನ ಓಡಾಡ್ತಿರ್ಬೇಕಾದ್ರೆ ನೋಡಿರ್ತೀರಿ. ಅದೇ ಆಫೀಸಿನ ಎಡಭಾಗದ ಚಿತ್ರಾವಳಿಗಳು, ಅಲ್ಲಿ ದೃಶ್ಯ ನೋಡ್ತಿದ್ದೀರಿ. ಅಲ್ಲಿಗೆ ಇಂದ್ರಜಿತ್ ಲಂಕೇಶ್ ಅವರು ಎಂಟ್ರಿ ಕೊಟ್ಟಂಥ ಸಂದರ್ಭ. ಬೇರೆಯವ್ರ ಜೊತೆ ಫೋನ್ ಮಾಡ್ಕೊಂಡು ಒಳಗಡೆ ಹೋದ್ರು. ಮೀಡಿಯಾ ಜೊತೆ ಮಾತಾಡಿಲ್ಲ, ಬಂದ್ಮೇಲೆ ಮಾತಾಡ್ತೀನಿ ಅಂತಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಅಂದರೆ ಅವ್ರು ಏನು ತಗೊಂಡೋಗಿದ್ದಾರೆ, ಅದರಲ್ಲಿ ಏನಿದೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಇಂದ್ರಜಿತ್ ಲಂಕೇಶ್ಗೆ ಭಯ ಶುರುವಾಗಿದೆಯಾ ಅಂತ ಕೂಡ ಕ್ವಶನ್ ಮಾರ್ಕ್ ಇದೆ. ಆ ನಟ ನಟಿಯರ ಹೆಸರು ಹೇಳಿದ್ರೆ ತೊಂದರೆ ಆಗುತ್ತಾ ಅವ್ರಿಗೆ? ಇಂದ್ರಜಿತ್ಗೆ ತೊಂದರೆ ಮಾಡ್ತಾರಾ ಅವರು? ಹೆಸರು ಹೇಳೋದಕ್ಕೆ ಭಯ ಪಡ್ತಿದ್ದಾರಾ? ಯಾಕೆಂದ್ರೆ ಈಗಾಗಲೇ ಅವರು ಆ ಹೆಸರನ್ನ ಹೇಳ್ತೀನಿ, ರಿವೀಲ್ ಮಾಡ್ತೀನಿ ಆದರೆ ನನಗೆ ಸೆಕ್ಯೂರಿಟಿ ಬೇಕು ಅಂದಿದ್ರು. ಬಿಕಾಸ್ ಆ ನಟ ನಟಿಯರು ಮತ್ತು ಅವರ ಹಿಂದೆ ಇರುವಂಥ ರಾಜಕೀಯದ ವ್ಯಕ್ತಿಗಳು, ಅವರಿಂದ ನನಗೇನು ತೊಂದರೆ ಆಗಲ್ವಾ ಅಂತಿದ್ದಾರಾ? ಇದೇ ಕಾರಣಕ್ಕೆ ಭದ್ರತೆ ಬೇಕು ಅಂತ ಇಂದ್ರಜಿತ್ ಲಂಕೇಶ್ ಅವರು ಕೇಳಿಕೊಂಡ್ರ. ಇದು ಈಗ ಓಡಾಡ್ತಿರುವಂತಹ ಮಾತು. ಬಿಕಾಸ್ ಆ ಎಲ್ಲ ಭಯ ಇಲ್ಲದೆ ಹೋಗಿದ್ರೆ ಅವಾಗಲೇ ಹೇಳ್ಬಿಡ್ತಿದ್ರೇನೋ. ಬಟ್ ಇದುವರೆಗೂ ಕೂಡ ಕೇಸ್ ಬುಕ್ ಆಗಲ್ಲ, ಯಾರ ಹೆಸರು ಅಂತ ಪೊಲೀಸರು ಹೇಳಲ್ಲ. ಸೊ ಹಾಗಾಗಿ ಆ ಭಯ ನನಗೂ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಇಂದ್ರಜಿತ್ ಲಂಕೇಶ್ ಅವರು ಹೇಳಿಕೆ ಕೊಟ್ರ ಅಂತ ಅನಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಲೈವ್ ಸಿಸಿಬಿ ಕಚೇರಿಯಿಂದ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು, ಏನ್ ನಡೀತಿದೆ ಒಳಗಡೆಯಲ್ಲಿ? ಹರೀಶ್, ಈಗಾಗಲೇ ಇಂದ್ರಜಿತ್ ಲಂಕೇಶ್ ಸಿಸಿಬಿಯ ಕಚೇರಿ ಒಳಗೆ ಹೋಗಿ ಸುಮಾರು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಸಿಸಿಬಿಯ ಎಸಿಪಿ ಆಗಿರುವಂತಹ ಗೌತಮ್ ಅವರು ಕೂಡ ಈಗಾಗಲೇ ಸಿಸಿಬಿ ಕಚೇರಿಗೆ ಬಂದಿದ್ದಾರೆ. ಗೌತಮ್ ಅವರು ಕೂಡ ಅಷ್ಟೇ ಮೊದಲನೇದಾಗಿ ಏನು ಇಂದ್ರಜಿತ್ ಲಂಕೇಶ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಅನ್ನು ಹೇಳ್ತಿದ್ದಾರೆ ಅನ್ನೋದನ್ನೆಲ್ಲ ಕೂಡ ಅಷ್ಟೇ ಕೇಳಿಸ್ಕೊಂತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಸುಳ್ಳಾಗಿದೆ ಅನ್ನುವಂತಹ ಆರೋಪ ಬರಬಹುದು ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಈಗ ವಿಡಿಯೋವನ್ನ ಮಾಡ್ತಿದ್ದಾರೆ. ವಿಡಿಯೋ ಮಾಡ್ಕೊಂತಿರುವಂತದ್ದು ಒಂದೇ ಉದ್ದೇಶ, ಅವರು ಅಧಿಕಾರಿಗಳ ಸಮ್ಮುಖ
ಸಮ್ಮುಖದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ರು ಅನ್ನೋದು ಒಂದು ಎವಿಡೆನ್ಸ್ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನ ವಿಡಿಯೋ ಮಾಡ್ಕೊಂತಿದ್ದಾರೆ. ಜೊತೆಗೆ ಅವರ ಒಂದು ಲ್ಯಾಪ್ಟಾಪ್ ಏನಿತ್ತು, ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಬರುವಂತಹ ಟೈಮ್ ನಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನ ಕೂಡ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಬಂದಿದ್ರು. ಜೊತೆಗೆ ಕೆಲವೊಂದು ಬ್ಯಾಗ್ ಇಟ್ಕೊಂಡು ಬಂದಿದ್ರು. ಆ ಒಂದು ಬ್ಯಾಗ್ ನಲ್ಲಿ ಕೂಡ ಅಷ್ಟೇ ಕೆಲವೊಂದು ಎವಿಡೆನ್ಸ್ ಗಳಂದ್ರೆ ಈ ಒಂದು ಡ್ರಗ್ಸ್ ನ ರಿಲೇಟೆಡ್ ಆಗಿ ಕೆಲವೊಂದಷ್ಟು ದಾಖಲೆಗಳು ನನ್ನ ಹತ್ರ ಇದೆ ಅನ್ನುವಂತ ಒಂದು ಆಧಾರದ ಮೇಲೆ ಅವರು ಒಂದು ಬ್ಯಾಗ್ ಅನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಅದರ ಲ್ಯಾಪ್ಟಾಪ್ ನಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇದೆಯಂತೆ. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಒಂದು ವೇಳೆ ಯಾರಾದ್ರೂ ನಾಳೆ ದಿನ ಒಂದು ಪಾರ್ಟಿ ಪಬ್ ಅಂತ ಹೋಗಿದ್ದಂತ ವೇಳೆಯಲ್ಲಿ ಅಲ್ಲೇನಾದ್ರೂ ಡ್ರಗ್ಸ್ ಸೇವನೆ ಮಾಡಿದ್ರೆ ಅದರ ಒಂದು ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು, ಅಥವಾ ಅದು ಬೇರೆಯವರು ತೆಗೆದೇನಾದ್ರೂ ಇವ್ರಿಗೆ ಆ ಒಂದು ವಿಡಿಯೋ ಕ್ಲಿಪ್ ಸಿಕ್ಕಿದಂತ ವೇಳೆಯಲ್ಲಿ ಆಗಿರ್ಬೋದು, ಅಥವಾ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ದಂತ ಟೈಮ್ ನಲ್ಲಿ ಮಾತನಾಡ್ಕೊಂತಿರುವಂತಹ ಒಂದು ಆಡಿಯೋ ಕ್ಲಿಪ್ ಆಗಿರ್ಬೋದು, ಇಂಥವನ್ನ ಟೆಕ್ನಿಕಲ್ ಎವಿಡೆನ್ಸ್ ಅಂತಾರೆ. ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಅವರು ತಮ್ಮ ಲ್ಯಾಪ್ಟಾಪ್ ನ ಮುಖಾಂತರವಾಗಿ ಕೊಟ್ಟಿದ್ದು, ಅದನ್ನ ಸಿಸಿಬಿ ಅಧಿಕಾರಿಗಳು ತಮ್ಮ ಬಳಿ ಇರುವಂತಹ ಒಂದು ಪೆನ್ ಡ್ರೈವ್ ನಿಂದ ಅದನ್ನ ಕಾಪಿ ಮಾಡ್ಕೊಂತಿದ್ದಾರೆ. ಆದ್ರೆ ಯಾವ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಸಿಸಿಬಿ ಅಧಿಕಾರಿಗಳು ಅಷ್ಟೊಂದು ಸ್ಪಷ್ಟವಾಗಿ ಯಾವುದೇ ರೀತಿಯಂತ ಮಾಹಿತಿಯನ್ನ ಬಿಟ್ಕೊಡ್ತಿಲ್ಲ. ಯಾಕಂದ್ರೆ ಏನು ಇಂದ್ರಜಿತ್ ಲಂಕೇಶ್ ಅವರ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಅಷ್ಟೇ ಮುಗಿದಂತ ಬಳಿಕ ಅವರ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಅಡಿಯಲ್ಲಿ ಇಟ್ಕೊಂಡು ಅವರ ಬಳಿ ಇರುವಂತಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ವೇಳೆಯಲ್ಲಿ ತಪ್ಪಿತಸ್ಥರು ಇಂತಹವ್ರೆ ಅಂತ ಏನಾದ್ರೂ ಕಂಡು ಬಂದಂತ ವೇಳೆಯಲ್ಲಿ ಮಾತ್ರ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಿಜುವಲ್ಸ್ ಕೂಡ ನೋಡ್ತಾ ಇದ್ದೆ ನಾನು. ಒಂದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಹೇಳಿಕೆ ಅವರದು. ತುಂಬಾ ಕಡೆ ಯಾರಪ್ಪ ಯಾರ ಹೆಸರು ಹೇಳ್ಬೋದು ಅಂತ ಕುತೂಹಲ ಇರುತ್ತೆ. ಅವರ ಮುಖದಲ್ಲಿ ಬಂದಾಗ ಐ ಥಿಂಕ್ ನಾನೇನೋ ಭಯ ಆಗ್ಲಿ ಅವ್ರಿಗೆ ಅಥವಾ ಟೆನ್ಷನ್ ಇದಾರಪ್ಪ ಈ ಥರದ್ದು ಯಾವುದೂ ಅವರ ಬಿಹೇವಿಯರ್ಲಾಗಲಿ ಅವ್ರ ಮುಖದಲ್ಲಿ ಕಾಣಿಸಿಲ್ಲ. ತುಂಬ ಜಾಲಿಯಾಗೆ ಒಂದು ಫೈಲ್ ಹಿಡ್ಕೊಂಡು ಅಥವಾ ಒಂದು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂಲಾಗಿ ಒಳಗೋದಂಗೆ ಅನಿಸ್ತಾ ಇತ್ತು. ನೀವು ಅಲ್ಲೇ ಇದ್ದಿರಲ್ಲ ಸ್ಪಾಟಲ್ಲಿ. ಹೇಗಿತ್ತು ಅವರ ಮನಸ್ಥಿತಿ, ಹೇಗಿತ್ತು ಅವರ ಭಾವನೆ? ಎಸ್, ಖಂಡಿತ ಹರೀಶ್. ಯಾಕಂದ್ರೆ ಸುಮಾರು 45 ನಿಮಿಷಗಳ ಹಿಂದೆ ಇದೇ ಇಂದ್ರಜಿತ್ ಲಂಕೇಶ್ ಅವರು ಸಿಸಿಬಿ ಕಚೇರಿಗೆ ಬಂದಂತ ವೇಳೆಯಲ್ಲಿ ಅವರೆಲ್ಲರನ್ನ ಮಾಧ್ಯಮದವರು ನೋಡಿದಂತ ವೇಳೆಯಲ್ಲಿ ನಕ್ಕೊಂಡೇ ಬಂದ್ರು. ಅಂದ್ರೆ ಎಲ್ಲೋ ಒಂದ್ ರೀತಿ ನಾನು ಈಗ ನಟ ನಟಿಯರಾಗಿರ್ಬೋದು ಅಥವಾ ದೊಡ್ಡ ಅವರ ಹೆಸರನ್ನ ಇವತ್ತು ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಹೇಳಕ್ ಹೊರಟಿದ್ದೀನಿ ಅನ್ನೋಂತ ಯಾವುದೇ ರೀತಿಯಂತ ಭಯವೂ ಕೂಡ ಅಷ್ಟೇ ಅವರ ಮುಖದಲ್ಲಿ ಇರಲಿಲ್ಲ. ಜೊತೆಗೆ ಮಾಧ್ಯಮದವ್ರಿಗೂ ಕೂಡ ಅಷ್ಟೇ ಮಾಧ್ಯಮರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ವಿ. ಯಾಕಂದ್ರೆ ಈ ಒಂದು ನೀವು ಯಾರ್ಯಾರ ಹೆಸರನ್ನ ಇವತ್ತು ಹೇಳ್ತಾ ಇದ್ದೀರಾ, ಈ ಒಂದು ಡ್ರಗ್ಸ್ ನ ಜಾಲದ ಹಿಂದೆ ಯಾವೆಲ್ಲ ದೊಡ್ಡ ನಟ ನಟಿಯರು ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅಷ್ಟೇ ಮಾಧ್ಯಮದವರು ಮಾಡಿದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಅಷ್ಟೇ ನಾನು ಉತ್ತರವನ್ನ ಕೊಡ್ತೀನಿ. ಯಾಕಂದ್ರೆ ಅಧಿಕಾರಿಗಳಿಗೆ ಏನು ಇವಾಗಲೇ ನಾನು ಕೆಲವೊಂದಷ್ಟು ಲಿಸ್ಟ್ ಕೊಡ್ತೀನಿ, ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ಅಂತ ಹೇಳಿದೀನಿ. ಆ ಒಂದು ಇನ್ಫಾರ್ಮೇಶನ್ ಅನ್ನ ಅಧಿಕಾರಿಗಳಿಗೆ ಕೊಟ್ಟು ಬಂದಂತ ಬಳಿಕ ಖಂಡಿತ ನಾನು ಮಾಧ್ಯಮದ ಮುಂದೆಯೂ ಕೂಡ ಮಾತನಾಡ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅಂತ ಮಾತನ್ನ ಹೇಳಿದರೆ. ಜೊತೆಗೆ ಅವರಿಗೆ ಮೊದಲನೇದಾಗಿ ಮಾಧ್ಯಮದವರ ಮುಂದೆ ಹಿಂದೆ ಮಾತನಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ನನಗೆ ರಕ್ಷಣೆ ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಅದರಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾಕಂದ್ರೆ ಕಮಿಷನರ್ ಅವರು ಖುದ್ದಾಗಿ ಅವರಿಗೆ ಬೇಕಾದಂತ ಎಲ್ಲಾ ರಕ್ಷಣೆಯನ್ನು ಕೊಡುವಂತೆ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಸಿಸಿಬಿ ಅಧಿಕಾರಿಗಳು ಕೂಡ ಅಷ್ಟೇ ನೀವು ಕಚೇರಿಗೆ ಬಂದಂತ ಹೇಳಿ ನಿಮ್ಗೆ ಯಾವುದೇ ರೀತಿ ಅಂತ ಭಯ ಇಲ್ಲದ ರೀತಿ ಒಂದಿಬ್ಬರು ದೊಡ್ಡವರ ಹೆಸರು ಹೇಳಿದ್ರು ಕೂಡ ಅಷ್ಟೇ ನಿಮಗೆ ನಾಳೆ ದಿನ ಅವರಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ನಿಮಗೆ ಭದ್ರತೆಯನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಇಂದ್ರಜಿತ್ ಲಂಕೇಶ್ ಅವರು ಬಹಳ ಧೈರ್ಯದಿಂದಲೇ ಈಗ ಇನ್ವೆಸ್ಟಿಗೇಷನ್ ಕೂಡ ಬಂದಿದ್ದಾರೆ. ಇವಾಗ ಸುಮಾರು 30 ನಿಮಿಷಗಳಿಗೂ ಅಧಿಕ ಕಾಲ ಸಾಕಷ್ಟು ರೀತಿಯಂತ ಇನ್ಫಾರ್ಮೇಶನ್ ಅನ್ನು ಅಧಿಕಾರಿಗಳು ಕೊಡ್ತಿದ್ದಾರೆ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಅವರು ಏನ್ ಕೊಟ್ಟರು ಅನ್ನುವಂಥದ್ದು ಅಥವಾ ಇಂದ್ರಜಿತ್ ಲಂಕೇಶ್ ಅವರು ಹೊರಗಡೆ ಬಂದಂತ ವೇಳೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಕೆಲವೊಂದು ದೃಶ್ಯಗಳಲ್ಲಿ ಏನಾದ್ರು ಕೊಟ್ರ ಅಥವಾ ಡ್ರಗ್ಸ್ ನ ಯಾರಾದ್ರೂ ಸೇವನೆ ಮಾಡ್ತಿರೋಂತ ಒಂದು ವಿಜುವಲ್ಸ್ ಏನಾದ್ರು ಕೊಟ್ರ, ಯಾರೊಬ್ಬರ ಒಂದು ನಟ ನಟಿಯರಾಗಿರ್ಬೋದು, ಬೇರೆ ಯಾರೇ ಮಾತನಾಡ್ತಿರುವಂತ ಒಂದು ಫೋನ್ ಕಾನ್ವರ್ಸೇಷನ್ ಏನಾದ್ರು ಕೊಟ್ರ ಅನ್ನೋದನ್ನು ಕೂಡ ಅಷ್ಟೇ ನಾವು ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟು ಹೊರಗೆ ಬಂದಂತ ವೇಳೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್ ಈ ಕ್ಷಣದ ಮಾಹಿತಿಗಾಗಿ. ಈ ಡ್ರಗ್ಸ್ ಲಿಂಕ್ ಬಗ್ಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಮಾತಾಡಿದ್ದಾರೆ. ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಕಳಂಕ ಇದು. ದಾವಣಗೆರೆಯಲ್ಲಿ ದರ್ಶನ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಲೈಟ್ ಬಾಯ್ ಆಗಿದ್ದೆ, ಅಲ್ಲಿಂದ ಈಗ ಸೂಪರ್ ಸ್ಟಾರ್ ಆಗಿದ್ದೀನಿ ಅಂದ್ರೆ ಡಿ ಬಾಸ್ ತನಕ. ಇದುವರೆಗೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ನಾನು ನೋಡಿಲ್ಲ. 27 ವರ್ಷದ ಅನುಭವದಲ್ಲಿ ಇಂಥದ್ದನ್ನ ನಾನು ಕಂಡಿಲ್ಲ, ನೋಡಿಲ್ಲ. ವಾರದೊಳಗೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಸತ್ತವರ ಬಗ್ಗೆ ಏನನ್ನು ಮಾತಾಡಬಾರ್ದು. ದಯಮಾಡಿ ಆ ಸತ್ತವರ ಹೆಸರನ್ನು ಎಳೆದು ತರಬೇಡಿ. ಸ್ಯಾಂಡಲ್ವುಡ್ ಅಲ್ಲ, ಎಲ್ಲೆಡೆಯೂ ಕೂಡ ಎಲ್ಲಾ ಕಡೆ ಕೂಡ ಇದೆ ಅನ್ನೋ ಮಾತುಗಳನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ ಮತ್ತು ಡ್ರಗ್ಸ್ ಸೇವನೆಯ ವಿಚಾರ ಸಂಬಂಧಪಟ್ಟಾಗೆ ಕಳೆದ 1 ವಾರದಿಂದ ನಡೀತಿದ್ದಂತಹ ಎಲ್ಲ ಮಾತುಕತೆಗೆ ತಮ್ಮ ರಿಯಾಕ್ಷನ್ ಮೀಡಿಯಾ ಮುಂದೆ ಮಾತಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಅವ್ರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಒಂದು ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, 0 ತೆಗಿಯೋನು ಇರ್ತಾನೆ.
ಸೊ ರೆಡಿ ಕ್ಲಾಸ್ 0 ಅಂತ ಅಂದ್ಬಿಡ್ತೀರಾ ನೀವು? ಇಲ್ಲ ಅಲ್ಲ, ಹಂಗಂತಾರೆ ಸರ್. ಫಸ್ಟ್ ನೀವು ಬರಲಿ ಅಲ್ಲ, ಎಲ್ಲಾನು ಬದಲ. ಇನ್ನೊಬ್ರು ಇಂದ್ರಜಿತ್ ಲಂಕೇಶ್ ಅವರು ಆರೋಪ ಮಾಡ್ತಾರೆ ಸರ್. ಇನ್ನೊಬ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್ ಅಲ್ಲ, ಈ ಪೊಲೀಸರ ಕೈಲಿ ಐತೆ. ನಾನು ಹೇಳ್ತಾರೆ ಸಿಂಪಲ್ ಮ್ಯಾಟ್ರು, ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ. ನೀವು ಆಕ್ಚುಲಿ ಈ ಕಡೆ ಟರ್ನ್ಸು ಗಿನ್ಸು ಕ್ವಶನ್ ಮಾರ್ಕ್ಸು ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯಾವುದು ಆಗಿಲ್ಲ ಸರ್. ನಂದು ಆಯ್ತು ಸರ್, ಹೆಚ್ಚು ಕಮ್ಮಿ 26-27 ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು. ಒಬ್ಬ ಲೈಟ್ ಮ್ಯಾನ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ನಾವು ಇದುವರೆಗೂ ನೋಡ್ಲಿಲ್ಲ ಸರ್, ಕೇಳಲಿಲ್ಲ ಸರ್. ಒಂದೇನಂದ್ರೆ ಇಡೀ ಕರ್ನಾಟಕಕ್ಕೆ ಕಳಂಕ ಸರ್ ಅದು. ಸ್ಯಾಂಡ್ಲ್ವುಡ್ ಮಾತ್ರ ಸರ್, ಎಲ್ಲಾ ಕಡೆನೂ ಇದೆ. ಇಫ್ ಯು ಟೇಕ್ ಯಾವುದೇ ತಗೊಳ್ರಿ, ಯು ನೇಮ್ ಇಟ್ ವಿಲ್ ಗೆಟ್ ಇಟ್ ಅಲ್ವಾ ಸರ್. ಆಮೇಲೆ ಇನ್ನೊಂದು ಹೇಳ್ತೀವಿ ಸರ್, ಬೇಜಾರು ಮಾಡ್ಕೋಬಿಡ್ರಿ. ಒಂದು ಬೇಜಾರಾಗಿದ್ದು, ಈಗ ಚಿರು ಹೆಸರು ತುಂಬಾ ಎತ್ತುತ್ತಾ ಇದ್ದಾರೆ ಸರ್. ಪಾಪ ಸತ್ 3 ತಿಂಗಳಾಗಿದೆ. ಅವ್ನು ಎಲ್ಲಿದ್ದಾನೋ ಏನೋ, ಹೆಂಗಿದಾನೋ ಏನೋ. ಈಗ ಆಕ್ಚುಲಿ ಅಪ್ಪಿ ಪ್ರೂವ್ ಆಗೋದ್ರೆ ನೀವು ಅವ್ನು ಕರ್ಕೊಂಡ್ ಶಿಕ್ಷೆ ಕೊಡೋಕ್ಕಾಗತ್ತಾ? ಎನಿವನ್ ಕ್ಯಾನ್ ಗಿವ್. ಬಿಡಿ ಸರ್, ಒಂದೇನಾಗುತ್ತೆ ನನ್ಗೆ ಗೊತ್ತಿರೋದು, ನಮ್ಮ ತಂದೆ ತಾಯಿ ಹೇಳ್ಕೊಟ್ರು ಒಂದು ಮಾತು ಹೇಳ್ತೀನಿ ಸರ್. ಸತ್ತೊಂದು ಕೊಲೆಗಾರನಾಗಿರ್ಲಿ ಸರ್, ವರ್ಷತಿಥಿ ಮಾಡ್ತೀವಿ ನಾವು ಒಂದು ಅಲ್ವಾ. ಅವ್ನು ಒಳ್ಳೆನೋ ಕೆಟ್ಟನೋ, ಸತ್ ಮೇಲೆ ಒಳ್ಳೆ ಮಾತಾಡೋಣ ಅವನ ಬಗ್ಗೆ, ಕೆಟ್ಟದಂತೂ ಮಾತಾಡ್ಬಿಡಿ ದಯವಿಟ್ಟು. ಒಂದು ವಾರದಲ್ಲಿ ಯಾವ್ದು ತೊಳಿತದೆ, ಎಲ್ಲೆಲ್ಲಿ ತೊಳೆದೋಗುತ್ತೆ ಗೊತ್ತಾಗಲ್ಲ ಸರ್. ಚಲೋ. ಇನ್ನು ಸಿನಿಮಾ ರಂಗದ ಬಗ್ಗೆ, ಡ್ರಗ್ಸ್ ಕಳಂಕದ ಬಗ್ಗೆ ನಟ JK ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಚಿತ್ರರಂಗದ ಬಗ್ಗೆ ಆರೋಪ ಮಾಡುವಾಗ ಹೆಸರನ್ನ ಬಹಿರಂಗಪಡಿಸಬೇಕು, ಯಾರೋ ಕೆಲವರಿಗೆ ಇಡೀ ಇಂಡಸ್ಟ್ರಿಯನ್ನ ದೂಷಿಸಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ JK ಏನ್ ಮಾತಾಡಿದ್ದಾರೆ ಇಲ್ಲಿದೆ ನೋಡಿ. ಇದು ಡ್ರಗ್ಸ್ ಸಂಬಂಧಪಟ್ಟಂಗೆ ಏನೇನು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಇಟ್ ಈಸ್ ಹಾರ್ಮ್ಫುಲ್ ಅಂತ ಯಾವಾಗಲೂ ಇದೆ. ಅದ್ರ ಜೊತೆ ಡ್ರಗ್ಸ್ ಇರ್ಬೋದು, ಇಲ್ಲಾಂದರೆ ಸ್ಮೋಕಿಂಗ್ ಇರ್ಬೋದು, ಇಲ್ಲಾಂದರೆ ಡ್ರಿಂಕಿಂಗ್ ಇರ್ಬೋದು, ಇದೆಲ್ಲ ಹಾನಿಕಾರ ಅಂತ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೆ ಐ ಥಿಂಕ್ ಸೊ ನನ್ನ ಪ್ರಕಾರ ಮನೆಯಲ್ಲಿ ಮೇಜರ್ ಥಿಂಗ್ ಈಸ್ ಫೌಂಡೇಶನ್ ಈಸ್ ಮನೆಯಲ್ಲಿ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್. ಚಿಕ್ಕ ವಯಸ್ಸಿನಿಂದನೂ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಓಕೆ, ತಪ್ಪು ದಾರಿಲಿ ಹೋಗ್ತಾ ಇದ್ದಾರಾ, ಅಲ್ಲೇ ತಿದ್ದಬೇಕು ಆ್ಯಕ್ಚುಲಿ. ಓಕೆ, ನಾನು ಐ ಡೋಂಟ್ ಡ್ರಿಂಕ್ ನಾರ್ ಐ ಸ್ಮೋಕ್, ಆರ್ ನಮ್ಗೆ ಆ ಡ್ರಗ್ಸ್ ಬಗ್ಗೆ ಎಲ್ಲ ಯಾವ ಟೈಮ್ನಲ್ಲೂ ಆಸಕ್ತಿ ಬರಲಿಲ್ಲ. ಯಾಕಂದರೆ ನಾವು ಸ್ವಲ್ಪ ಕೆರಿಯರ್ ಮೇಲೆ ಫೋಕಸ್ ಇತ್ತು, ಅಕಾಡೆಮಿಕ್ಸ್ ಬಗ್ಗೆ ಫೋಕಸ್ ಇತ್ತು. ಬಟ್ ಇದು ತೊಗೊತಾ ಇರೋದು ನಿಜವಾಗ್ಲೂ ತಪ್ಪು. ಇದು ಗೊತ್ತಿಲ್ಲದೇ ತೊಗೊತಾರೆ ಹುಡುಗರು. ಆ ಒಂದು ಇದಕ್ಕೆ ಬಂದ ತಕ್ಷಣ, ಒಂದು ತೊಗೊಳಕ್ಕೆ ಸ್ಥಿತಿಗೆ ಬಂದ ತಕ್ಷಣ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ನಾನು ಹೇಳೋದು, ವಿ ನೀಡ್ ಟು ಸ್ಟಾಪ್ ದ ರೂಟ್ ಕಾಸ್ನೇ ಕಿತ್ತು ಬಿಸಾಕಬೇಕು. ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅದನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಅಲ್ಲಿಂದ ಸ್ಟಾಪ್ ಮಾಡಿದ್ರೆ ಖಂಡಿತ ಇದೆಲ್ಲ ಏನೋ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನ್ನಡ ಸಿನಿಮಾ ಲೋಕದ ನಟಿ, ಅಫ್ಕೋರ್ಸ್ ರಂಗೀತರಮ್ಮ ಸಿನಿಮಾ ನೆನಪಿಸ್ಕೊಂಡ್ರೆ ಅವ್ರನ್ನ ನಾವು ಯಾರು ಮರೆಯಲ್ಲ, ಅವಂತಿಕಾ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಂತಿಕಾ ಅವರೇ ನಮಸ್ಕಾರ. ನಮಸ್ಕಾರ. ಸ್ಯಾಂಡಲ್ವುಡ್ನ ನಟಿಯರು ಡ್ರಗ್ಸ್ಗೆ ದಾಸರಾಗಿದ್ದಾರೆ, ಬೇರೆ ಬೇರೆ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಸ್ಯಾಂಡಲ್ವುಡ್ ಒಳಗಿರುವಂತ ಒಬ್ಬ ನಿರ್ದೇಶಕ ನಿರ್ಮಾಪಕರ ಆರೋಪ ಮಾಡ್ತಿದ್ದಾರೆ. ನೀವು ಕನ್ನಡ ಗೊತ್ತು, ಬಾಂಬೆಲು ಓಡಾಡ್ತಿರ್ತೀರಾ, ಆ ಎಲ್ಲ ನಂಟಿದೆ ನಿಮಗೆ, ಪಾರ್ಟಿಗಳಿಗೆ ಹೋಗ್ತಿರ್ತೀರಾ, ಸಂತೋಷ ಕೂಟಗಳಿಗೆ ಹೋಗ್ತಿರ್ತೀರಿ. ಎನಿ ಟೈಮ್ ನೀವು ಇದನ್ನ ಸೆನ್ಸ್ ಮಾಡಿದ್ದುಂಟಾ? ಎಲ್ಲಿ ಬಾಂಬೆಯಲ್ಲಿ? ಎನಿವೇರ್, ಅದು ಎಸ್ಪೆಷಲಿ ಕರ್ನಾಟಕ, ಎಸ್ಪೆಷಲಿ ಕನ್ನಡನೆಲ್ಲ. ನೋ, ಆಕ್ಚುಲಿ ನನ್ಗೆ ಕಾಲ್ ಒಬ್ರು ಮಾಡಿದ್ರು ಅಲ್ವಾ, ಜಸ್ಟ್ ಟು ಆಸ್ಕ್ ವೆದರ್ ಯು ಗಿವ್ ಯುವರ್ ವ್ಯೂಸ್ ಅಬೌಟ್ ಇಟ್. ನನ್ಗೆ ಈ ಬಗ್ಗೆ ಗೊತ್ತು. ಎನಿವೇರ್ ಅಲ್ಲ, ನಾ ಕೇಳ್ತಿರೋದು, ಸಿನಿಮಾ ಪಾರ್ಟಿಗಳಿಗೆ ಹೋಗ್ತಿರ್ತೀರಿ, ಬೇರೆ ಬೇರೆ ಸಂತೋಷ ಕೂಟಗಳಿಗೆ ಹೋಗ್ತಿರ್ತೀರಿ. ಸೊ ಅಲ್ಲೇನಾದ್ರೂ ಯಾರೋ ಡ್ರಗ್ಸ್ ತಗೋತಾರೆ, ಯಾರೋ ನಿಮ್ ಕಿವಿಗೆ ಹೇಳಿದ್ದು, ಯಾರೋ ತಗೋಬಹುದು, ಬರ್ತಾರೆ ಇಲ್ಲಿಗೆ, ಆ ಥರದ್ದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತ ಅಂತ? ನೋ ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಆಕ್ಚುಲಿ ಐ ಆಲ್ವೇಸ್ ಬಿನ್ ಅರೌಂಡ್ ಕ್ಲೀನ್ ಪೀಪಲ್. ಸೊ ನನ್ ಇದು ಇನ್ ಮೈ ನಾಲೆಡ್ಜ್ ನಾನು ಯಾವಾಗ್ಲೂ ಇದನ್ನ ಅಬ್ಸರ್ವ್ ಮಾಡ್ಲಿಲ್ಲ. ಸೊ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಯಾವುದೇ ಗೆಟ್ ಟುಗೆದರ್ ಪಾರ್ಟಿ ಆಗಿರ್ಲಿ, ನೀವು ಸೇರ್ಬೇಕಾದ್ರೆ ಈ ತರದೆಲ್ಲ ಯಾವ್ದು ಇಲ್ಲ ಅಲ್ಲಿ? ಇಲ್ಲ ಆನೆಸ್ಟ್ಲಿ ನಾನು ಎಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ. ಓಕೆ. ಸೊ ಯಾರೋ ತಗೋತಾರಂತೆ, ಅವ್ರು ಯಾರೋ ಈ ತರದ್ ಮಾಡ್ತಾರಂತೆ ಏನಾದ್ರು ಯಾರು ಮಾತಾಡಿದ್ದುಂಟ ಓವರ್ ಹರ್ಡ್? ನೋ, ಆನೆಸ್ಟ್ಲಿ ನನ್ಗೆ ಆಕ್ಚುಲಿ ಇದು ನೀವು ನಿಮ್ ಚಾನೆಲ್ ಅಲ್ಲಿ ಫೋನ್ ಬಂದಿದಾಗ ನಾನು ಆಕ್ಚುಲಿ ಐ ವಾಸ್ ಸರ್ಪ್ರೈಸ್ ದಟ್ ಈ ತರ ನ್ಯೂಸ್ ಅಲ್ಲಿ ನಡೀತಾ ಇದೆ ಅಂತ. ನನ್ಗೆ ಐ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. ಸೊ ನೆವರ್ ಕಮ್ ಅಕ್ರಾಸ್ ಈ ಡ್ರಗ್ಸ್ ಬಗ್ಗೆ ನೀವು ನೆವರ್ ಕಮ್ ಅಕ್ರಾಸ್? ಯಾರೋ ತಗೋತಾರೆ, ಇಂಡಸ್ಟ್ರಿ ಯಾರೋ ಉಪಯೋಗಿಸ್ತಾರೆ ಅಂತೆಲ್ಲ ಗೊತ್ತೇ ಇಲ್ಲ ನಿಮ್ಗೆ? ಇಲ್ಲ ಇಲ್ಲಿ ಬಾಂಬೆ ಅಲ್ಲಿ ದೊಡ್ಡ ಇದು ಕೇಸ್ ಆಗಿದೆ. ಸೊ ಅದರಲ್ಲಿ ಅದು ಸ್ವಲ್ಪ ಐ ವಾಸ್ ಡೂಯಿಂಗ್, ಐ ಹ್ಯಾಡ್ ನಾಲೆಜ್ ಅಬೌಟ್ ಆಲ್ ದ್ಯಾಟ್.
ಬಟ್ ಸ್ಯಾಂಡಲ್ವುಡ್ ಅಲ್ಲಿ ನಾನು ಇಮ್ಯಾಜಿನ್ ಮಾಡಲಿಲ್ಲ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಅವಂತಿಕಾ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಐ ಥಿಂಕ್ ಈ ಥರದ್ದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ, ಐಡಿಯಾನೂ ಇಲ್ಲ. ಸೋ ಸರ್ಪ್ರೈಸ್, ಸ್ಯಾಂಡಲ್ವುಡಲ್ಲಿ ಈ ಥರದ್ದೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನೋದು. ಅಫ್ಕೋರ್ಸ್, ಯಾಕೆಂದರೆ ಇಂದ್ರಜಿತ್ ಲಂಕೇಶ್ ಅವರು ಆರೋಪ ಮಾಡಬೇಕಾದ್ರೆ ಇತ್ತೀಚೆಗೆ ಬಂದಂಥ ಒಂದಷ್ಟು ನಟಿಯರು, ಇತ್ತೀಚಿನ ಪೀಳಿಗೆಯವರು ಬರಬೇಕಾದ್ರೆ ಈ ಥರದಕ್ಕೆ ದಾಸರಾಗ್ಬಿಡ್ತಾರೆ. ಬರೀ ಡ್ರಗ್ಸ್ ಒಂದೇ ಅಲ್ಲ, ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಇಂದ್ರಜಿತ್ ಲಂಕೇಶ್ ಅವರ ಆರೋಪ ಇತ್ತು. ಕೆಲವೊಂದು ಇತ್ತೀಚಿನ ನಟಿಯರು ಕೂಡ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತಮ್ಮ ಅನಿಸಿಕೆಯನ್ನ ಮುಂದಿಟ್ಟಿದ್ದಾರೆ. ಅದಾದ್ಮೇಲೆ CCBI ಎನ್ಕ್ವೈರಿ ಕೂಡ ಆಗ್ತಾ ಇದೆ, ಆದರೆ ಅಫಿಷಿಯಲಿ ಅವರಿಬ್ಬರ ನಡುವೆ ಮಾಹಿತಿ ವಿನಿಮಯ ಆಗಿಲ್ಲ. ಸೊ ಹಾಗಾಗಿ CCBI ಬೆನ್ನಲ್ಲೇ NCB ಮಾಹಿತಿ ಪಡೆಯುವಂತಹ ಸಾಧ್ಯತೆ ಕೂಡ ಇದ್ದೇ ಇದೆ. ಇಂದ್ರಜಿತ್ ಲಂಕೇಶ್ ವಿಚಾರಣೆ ಸಾಧ್ಯತೆ, NCB ಅವರು ಕೂಡ CCBಗೆ ಕೊಡುವಂತಹ ಮಾಹಿತಿ ಮೇಲೆ ಅದು ನಿರ್ಧಾರ ಆಗುತ್ತೆ. CCB ವಿಚಾರಣೆ ಬಳಿಕ ಪ್ರಾಥಮಿಕ ಮಾಹಿತಿಯನ್ನ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವರು ಕೂಡ ಕೇಳ್ತಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. CCB ಅಧಿಕಾರಿಗಳ ಮಾಹಿತಿಯನ್ನ ಆಧರಿಸಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ NCB ಅವರಿಂದನೂ ಕೂಡ ಇದ್ದೇ ಇದೆ. ಎರಡು ಡಿಫರೆಂಟ್ ಎಂಟಿಟಿ. ಸೊ ಹಾಗಾಗಿ ಅವರಿಗಾಗಲೇ ರೇಡ್ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಗಾಂಜಾ ಸೀಸ್ ಮಾಡಿದ್ರು, 3 ಜನ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಮಡಿಕೇರಿಲಿ ಅರೆಸ್ಟು, ಬಾಂಬೆಲಿ ಅರೆಸ್ಟು. ಅದರ ಲಿಂಕ್ ಮಾತ್ರ ಸ್ಯಾಂಡಲ್ವುಡ್ ನಂಟಿದೆ ಅಂತ ಗೊತ್ತಾದ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತು. ಇದೀಗ ಇಂದ್ರಜಿತ್ ಲಂಕೇಶ್ ಅವರು ಮಾತನಾಡಿದ ನಂತರದಲ್ಲಿ CCB ಅವರು ಕರೆದಿದ್ದಾರೆ. ಈಗಾಗಲೇ CCB ಕಚೇರಿ ಇಂದ್ರಜಿತ್ ಲಂಕೇಶ್ ಅವರು ಇದ್ದಾರೆ, ಮಾಹಿತಿಯನ್ನ ಕೊಡ್ತಿದ್ದಾರೆ. ಇದನ್ನ ಆಧರಿಸಿ ಇವತ್ತು ಅವ್ರು ಏನ್ ಮಾತಾಡ್ತಾರೆ ಅದನ್ನ ಆಧರಿಸಿ NCB ಅವರು ಕೂಡ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಕರೆದು ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಸಾಧ್ಯತೆ ಇದೆ. ಇದರ ನಡುವೆ CCB ಅವರು ಕೂಡ NCB ಜೊತೆ ಒಂದಷ್ಟು ಮಾಹಿತಿಯನ್ನು ಕೇಳುವ ಚಾನ್ಸಸ್ ಇದೆ. ಇದೆಲ್ಲವೂ ಕೂಡ ಇಂಟರ್ಲಿಂಕ್ಡ್, ಪ್ರತಿಯೊಂದಕ್ಕೂ ಒಂದಕ್ಕೊಂದಕ್ಕೆ ಲಿಂಕ್ ಇದೆ, ಕನೆಕ್ಷನ್ ಇದೆ. ಎಲ್ಲ ಮಾಹಿತಿಗಳನ್ನು ಕೂಡ ಪಡೆಯುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜುನಾಥ್ ಇದೀಗ ಒನ್ಸ್ ಅಗೇನ್ CCB ಕಚೇರಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸಮಯ ಮುಂದಕ್ಕೆ ಹೋಗ್ತಾ ಇದೆ ಮಂಜು, ಎನಿ ಮೂಮೆಂಟ್ ಅಲ್ಲಿಂದ ಗೊತ್ತಿಲ್ಲ ಎಷ್ಟೊತ್ತಿಗೆ ಹೊರಗೆ ಬರ್ಬೋದು, ಯಾರಿಗೂ ಗೊತ್ತಿಲ್ಲ ನಿಜ. ಬಟ್ ಮಾಹಿತಿಗಳನ್ನ ಏನು ಕೊಡ್ತಿದ್ದಾರೆ, ಎನಿ ರಿಟರ್ನ್ ಪ್ರೂಫು ಅಥವಾ ಯಾವುದೋ ವಿಜುವಲ್ಸ್ಗಳು, ಇನ್ನೇನೋ ಮಾಹಿತಿಯನ್ನು ಕೊಡೋದಕ್ಕೆ ಅಂತಾನೆ ಸಜ್ಜಾಗಿ ಹೋಗಿದ್ದಾರೆ ಇಂದ್ರಜಿತ್ ಅವರು. ಖಂಡಿತ ಹರೀಶ್, ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಇವತ್ತು CCB ಅಧಿಕಾರಿಗಳಿಗೆ ಕೆಲವೊಂದು ವಿಚಾರಗಳನ್ನ ತಿಳಿಸಲೇಬೇಕು, ಕೆಲವೊಂದು ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಕೊಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರು CCB ಕಚೇರಿಗೆ ಇವತ್ತು ಬಂದಿರುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನು ಅವರ ಲ್ಯಾಪ್ಟಾಪ್ ನಲ್ಲಿ ಅವರು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಈಗಾಗಲೇ CCB ಅಧಿಕಾರಿಗಳಿಗೆ ಕೊಡ್ತಿದ್ದಾರೆ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಕೊಟ್ಟಿರೋ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಂತ ಖಚಿತವಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಈಗ ಏನು CCB ಅಧಿಕಾರಿಗಳು ಏನು ಇಂದ್ರಜಿತ್ ಲಂಕೇಶ್ ಅವರಿಂದ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂತಿದ್ದಾರೆ, ಅವರ ಒಂದು ಸ್ಟೇಟ್ಮೆಂಟ್ ಆದಂತಹ ಬಳಿಕ NCB ಅಧಿಕಾರಿಗಳು ಕೂಡ ಅಷ್ಟೇ ಇಂದ್ರಜಿತ್ ಲಂಕೇಶ್ ಅವರನ್ನ ಸ್ಟೇಟ್ಮೆಂಟ್ಗೆ ಅಂತ ಕರೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ NCB ಅಧಿಕಾರಿಗಳು ದಾಳಿ ಮಾಡಿ ಅನಿಕಾಳನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿರುವಂತಹದ್ದು ಸ್ಯಾಂಡಲ್ವುಡ್ ನ ಸಾಕಷ್ಟು ಜೊತೆ ನಟ ನಟಿಯರ ಲಿಂಕ್ ಈಕೆಗೆ ಇತ್ತು ಅಂತ. ಆದ್ರೆ NCB ಅಧಿಕಾರಿಗಳು ಈ ಒಂದು ಇಂದ್ರಜಿತ್ ಲಂಕೇಶ್ ಅವರಿಗೆ ನೋಟಿಸ್ ಕೊಡುವಂತ ಆಗಿರ್ಬೋದು ಅಥವಾ ಕರೆಯುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ. ಆದ್ರೆ ನಮ್ಮ ಒಂದು CCB ಅಧಿಕಾರಿಗಳು ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ತಮ್ಮ ಬಳಿ ಇರುವಂತಹ ಮಾಹಿತಿಯನ್ನ ಕೊಡುವಂತೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಒಂದು ನೋಟಿಸ್ ನಕ್ಕೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಇಂದ್ರಜಿತ್ ಲಂಕೇಶ್ ಇವತ್ತು CCB ಕಚೇರಿಗೆ ಬಂದಿದ್ದಾರೆ. ಇವರು ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಪಡೆಯುವಂತದ್ದು 1 ಗಂಟೆ ಆಗಿರ್ಬೋದು, 2 ಗಂಟೆ ಅಥವಾ ಇನ್ನೂ ಜಾಸ್ತಿನೂ ಆಗ್ಬೋದು. ಯಾಕಂದ್ರೆ ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ ಅನ್ನೋದು ಮುಖ್ಯವಾಗಿರುತ್ತೆ. ಆ ಒಂದು ಸ್ಟೇಟ್ಮೆಂಟ್ ಪಡ್ಕೊಂಡು ರೈಟ್ ವೈಟ್. ಈ ಕ್ಷಣ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಈ ತರ ಆಗ್ತಿರೋದು ಬಹಳ ಬೇಸರ ಆಗಿದೆ. ಇಂಡಸ್ಟ್ರಿ ಯಾವ ಕಡೆ ಹೋಗ್ತಾ ಇದೆ ಅನ್ನುವ ಭಯ ಆಗುತ್ತೆ. ದಯವಿಟ್ಟು ಸ್ಯಾಂಡಲ್ವುಡ್ ಮರ್ಯಾದೆಯನ್ನು ಉಳಿಸಿ. CCB ಅಧಿಕಾರಿಗಳ ಮುಂದೆ ಇಂದ್ರಜಿತ್ ಲಂಕೇಶ್ ಹೇಳಿಕೆ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಾ ಇದ್ದೀರಾ, ಒಂದ್ ವೇಳೆ ಒಳ್ಳೆ ಕೆಲಸ ಆಗ್ಬೇಕು, ನಾನೆಷ್ಟು ಜನರಿಗೆ ಕೆಟ್ಟವನಾದ್ರೂ ಪರವಾಗಿಲ್ಲ. CCB ಅಧಿಕಾರಿಗಳ ಮುಂದೆ ಇಂದ್ರಜಿತ್ ಲಂಕೇಶ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಹಳ ಬೇಸರದಿಂದ ಈ ಮಾಹಿತಿಯನ್ನ
ಬೇಸರ ಆಗ್ತಾ ಇದೆ, ಎಲ್ಲಿ ಯಾವ ಕಡೆ ಹೋಗ್ತಿದೆ ಅಂತ ಭಯ ಆಗುತ್ತೆ. ಈಗಾಗಲೇ ಇದನ್ನೆಲ್ಲ ಅಫ್ಕೋರ್ಸ್ ಮಾಧ್ಯಮದಲ್ಲಿ ಕೂತ್ಕೊಂಡಾಗಲೇ ತಮ್ಮ ರಿಯಾಕ್ಷನ್ ಕೊಟ್ಟಿದ್ರು. ಆದರೆ ಭಾಳ ಕ್ರೂಷಿಯಲ್ ನಾನು ನೋಡ್ತಾ ಇರೋದು ಏನು ಎವಿಡೆನ್ಸ್ ಕೊಡ್ತಾರೆ ಮತ್ತು ಯಾರ ಹೆಸರು ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಮಂಜು, ಅಫ್ಕೋರ್ಸ್ ಮೇಲ್ನೋಟಕ್ಕೆ ಈ ಹೇಳಿಕೆಗಳನ್ನು ಈಗಾಗಲೇ ಮಾಧ್ಯಮದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಬಟ್ ನಾವೆಲ್ಲರೂ ಕಾಯ್ತಿರೋದು ಯಾರ್ದಾರ ಹೆಸರನ್ನ ಬಹಿರಂಗವಾಗಿ ಅಲ್ಲಿ ಕೊಡ್ತಾರಾ, ದಾಖಲೆ ಏನಿದೆ ಅವ್ರ ಹತ್ರ ಅನ್ನೋದು ಬಹಳ ಕುತೂಹಲ. ಎಸ್, ಖಂಡಿತ ಹರೀಶ್. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಇವತ್ತು ಸಿಸಿಬಿಯ ಅಧಿಕಾರಿಗಳ ಮುಂದೆ ಬಂದಂತಹ ವೇಳೆಯಲ್ಲಿ ಅವರು ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈ ಒಂದು ಕನ್ನಡ ಇಂಡಸ್ಟ್ರಿ ಅನ್ನುವಂಥದ್ದು ಸಾಕಷ್ಟು ಮಟ್ಟ ಎತ್ತರಕ್ಕೆ ಬೆಳೆದಿರುವಂತಹದ್ದು. ಇವತ್ತು ಅಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ನಾಯಕ ನಟಿಯರ ಹೆಸರುಗಳು ಕೂಡ ಈ ಒಂದು ಡ್ರಗ್ಸ್ ನಲ್ಲಿ ಕೇಳಿ ಬರ್ತಾ ಇರುವಂತ ಹೇಳಿ ಎಲ್ಲೋ ಒಂದು ರೀತಿ ಬೇಸರ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಇದೇ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದನೇ ನಾನು ಕೂಡ ಅನ್ನ ತಿಂತಾ ಇದ್ದೀನಿ. ಅಂತಹ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂತವರು ಈ ರೀತಿಯಾಗಿ ಹಾಳಾಗ್ತಿದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತು. ಕೇವಲ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಅಷ್ಟೇ ಅಲ್ಲದೆ ಬೇರೆ ಎಲ್ಲರಿಗೂ ಕೂಡ ಗೊತ್ತು. ಆದ್ರೆ ಬೇರೆ ಎಲ್ಲರೂ ನಮಗೆ ಯಾಕೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮ್ಮನೆ ಇದ್ದಾರೆ. ಆದ್ರೆ ಬೇರೆ ಒಂದು ಒಳ್ಳೆ ಕೆಲಸ ಆಗೋದಕ್ಕೋಸ್ಕರ ನಾನು ಎಷ್ಟು ಜನಕ್ಕೆ ಕೆಟ್ಟವನಾದ್ರೂ ಪರವಾಗಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಒಂದು ಡ್ರಗ್ಸ್ ನ ವಿರುದ್ಧವಾಗಿ ಸಿಡಿದೆದ್ದು ಇವತ್ತು ಸಿಸಿಬಿಯ ಕಚೇರಿಗೆ ಬಂದಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಸಿಸಿಬಿಯ ಅಧಿಕಾರಿಗಳು ಅವರು ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇದುವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನ ಬಿಡ್ತಿಲ್ಲ. ಮತ್ತು ಮಂಜು, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹೋಗಿದ್ದಾರೆ ಈಗಾಗಲೇ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳಿದೆ. ಈ ನಡುವೆ ಯಾರಿಗೆ ಭಯ, ಯಾರಿದ್ರು ಇನ್ವಾಲ್ವ್ ಆಗಿದ್ರು ಅವ್ರಿಗೆ, ಹಲವು ನಟ ನಟಿಯರಿಗೆ ಶುರುವಾಗಿದೆ ನಡುಕ. ಹಲವು ಸಾಕ್ಷ್ಯವನ್ನ ಇಟ್ಕೊಂಡಿದ್ದಾರಂತೆ ಇಂದ್ರಜಿತ್ ಲಂಕೇಶ್ ಅವರು. ಬಿಕಾಸ್ ಅವ್ರ ಫೋನು, ಅವ್ರ ಹತ್ರ ಇದ್ದಂಥ ಲ್ಯಾಪ್ಟಾಪು, ಒಂದಷ್ಟು ಡಾಕ್ಯುಮೆಂಟ್ ಸಮೇತ ಒಳಗಡೆ ಹೋಗಿದ್ದಾರೆ ಸಿಸಿಬಿ ಕಚೇರಿಯಲ್ಲಿ. ಅವ್ರ ಬಲಗೈಲಿದೆ ನೋಡಿ ಆ ಡಾಕ್ಯುಮೆಂಟು, ಆ ಲ್ಯಾಪ್ಟಾಪು. ನನ್ನ ಬಳಿ ಇರುವಂಥ ಎಲ್ಲ ಸಾಕ್ಷ್ಯವನ್ನ ಸಿಸಿಬಿಗೆ ಕೊಡ್ತೀನಿ ಅಂತಾನೆ ಹೋಗಿದ್ದಾರೆ. ಸೊ ಹಾಗಾಗಿ ಯಾರು ಡ್ರಗ್ಸ್ ತಗೊಂಡಿದ್ದಾರೆ ಅನ್ನೋದರ ಸಾಕ್ಷ್ಯ, ಹಲವು ಸ್ಟಾರ್ ನಟ ನಟಿಯರ ಬಗ್ಗೆ ಸಾಕ್ಷ್ಯಗಳಿರಬಹುದಾ? ಅವರೇ ಹೇಳಿರೋ ಹಾಗೆ ದೊಡ್ಡ ದೊಡ್ಡವರ ಲಿಂಕ್ ಇದೆ, ದೊಡ್ಡ ದೊಡ್ಡ ಕೃಪಕಟಾಕ್ಷ ಇದೆ. ಇದುವರೆಗೂ ಅವ್ರು ಯಾರು ಕೂಡ ಹೆಸರು ಬಹಿರಂಗ ಆಗಲ್ಲ, ಆದರೆ ನಾನು ಕೊಡ್ತೀನಿ ದಾಖಲೆ ಎಂದಿದ್ರು. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ತಗೊಂಡು ಒಳಗೋಗಿರೋದ್ರಿಂದ ಒಂದಷ್ಟು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಈ ರೂಟಲ್ಲಿದ್ದಾರೆ ಅವರೆಲ್ಲರಿಗೂ ಈಗ ಒಂದಷ್ಟು ಭಯ, ನಡುಕ ಗ್ಯಾರಂಟಿ. ಸ್ಟಾರ್ ನಟರ ಮಕ್ಕಳ ಬಗ್ಗೆ ಕೂಡ ಮಾತಾಡಿದ್ರು. ದೊಡ್ಡ ದೊಡ್ಡ ಸ್ಟಾರ್ ಮಕ್ಕಳು, ಜೊತೆಗೆ ಸ್ಟಾರ್ ನಿರ್ದೇಶಕರ ಮಕ್ಕಳು ಅಂತೆಲ್ಲ ಮೆನ್ಷನ್ ಮಾಡಿದ್ರು. ಜೊತೆಗೆ ಇದ್ರ ಇಂಟರ್ಲಿಂಕ್ಡ್ ಗ್ಯಾರಂಟಿ ಪೊಲಿಟಿಕ್ಸ್ ಇದ್ದೇ ಇದೆ. ಬಿಕಾಸ್ ರಾಜಕಾರಣಿಗಳ ಮಕ್ಕಳು, ಅವರ ಕೃಪಾ ಕಟಾಕ್ಷ ಇದೆ, ಇನ್ಫ್ಲೂಯೆನ್ಸ್ ಇದೆ, ಹಾಗಾಗಿ ಇದು ಯಾವುದೋ ಹೊರಗೆ ಬರಲ್ಲ ಅಂತಿದ್ರು. ಸೊ ಹಾಗಾಗಿ ಇವರೆಲ್ಲ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದೇ ಆದಲ್ಲಿ ಸಾಕ್ಷ್ಯ ಸಮಯ ಅದನ್ನು ಕೊಟ್ಟಿದ್ರೆ ಬರೀ ಸ್ಟಾರ್ ನಟ ನಟಿಯರು ಮಾತ್ರ ಅಲ್ಲ, ಅದರ ಇಂಟರ್ಲಿಂಕ್ಡ್ ರಾಜಕಾರಣಿಗಳ ಮಕ್ಕಳು, ರಾಜಕಾರಣಿಗಳು, ದೊಡ್ಡ ದೊಡ್ಡವ್ರ ಮಕ್ಕಳು, ಎಲ್ಲರ ಹೆಸರು ಹೊರಗೆ ಬರುತ್ತೆ.